ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಶಿವಮೊಗ್ಗ ಪಾರ್ಟ್ 1 ವಿಡಿಯೋದಲ್ಲಿ ಎಲ್ಲನೂ ತೋರಿಸ್ಕೊಟ್ಟಿದ್ದೀನಿ. ನಾವು ಎಷ್ಟು ಗಂಟೆಗೆ ಹೊರಟ್ವಿ, ಮತ್ತು ಎಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಮತ್ತು ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಮತ್ತು ನೋಡಿ, ಸಿಂಹಧಾಮ ನಾವು ಬಂದಿರೋದು ಝೂದ್ ವಿಡಿಯೋ ಎಲ್ಲ ಕೂಡ ತೋರಿಸ್ಕೊಟ್ಟಿದ್ದೀನಿ. ಸೊ ಇವನ್ನೆಲ್ಲ ನೋಡಿಕೊಂಡು ಆದಮೇಲೆ ನಾವು ಎಲ್ಲರೂ ಪುನಃ ವಾಪಸ್ ಹೊರಟ್ವಿ ಬಸ್ನಲ್ಲಿ. ಚೆನ್ನಾಗಿತ್ತು, ಬಸ್ಸಲ್ಲಿ ಎಲ್ಲರೂ ಮಾತಾಡಿಕೊಂಡು ಜರ್ನಿ ಮಾಡೋದಕ್ಕೆ ಚೆನ್ನಾಗಿತ್ತು. ಆಮೇಲೆ ಅಷ್ಟೊತ್ತಿಗೆ 1 ಆಗಿಬಿಟ್ಟಿತ್ತು. ಸೊ ಏನಾದರೂ ಹೊಟ್ಟೆಗೆ ಬೇಕಲ್ವಾ. ಆಮೇಲೆ ನಾವು ನೋಡಿ ಇಲ್ಲಿ ಗ್ರೀನ್ ವ್ಯೂ ಕ್ಲಾರ್ಕಿನ್ ಅಂತ ಹೇಳುವಂಥ ಒಂದು ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ಅಂತ ಗೂಗಲ್ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಈಗ ನಾವೀಗ ಅಲ್ಲಿ ಬಂದಿದ್ದೀವಿ. ಮತ್ತು ನೋಡಿ, ಆಲ್ರೆಡಿ ಸೃಜನ್ ಎಕ್ಸಾಮನ್ನು ಬರೆದಿದ್ದಾನೆ. ಮಧ್ಯಾಹ್ನ 3:30 4 ಹಾಗೆ ರಿಸಲ್ಟ್ ಬರೋದಿತ್ತು. ಸೊ ನಾವೆಲ್ಲರೂ ಫುಲ್ ವೇಟಿಂಗಲ್ಲಿದ್ವಿ, ಏನು ರಿಸಲ್ಟ್ ಬರುತ್ತೆ ಅಂತ. ಹಾಗೆ ಈಗ ನಾವು ಲಂಚಿಗೆ ಹೋಗ್ತಾ ಇದ್ದೀವಿ. ಬಫೆ ತೊಗೊಂಡ್ವಿ. ಬಫೆಲಿ ಏನೇನಿತ್ತು ಊಟಕ್ಕೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒನ್ ಟೈಪ್ ಸೂಪ್ ಇತ್ತು, ಹಾಗೆ ಬೇಬಿಕಾರ್ನ್ ಮಂಚೂರಿ, ಹರಬರ ಕಬಾಬ್ ಮತ್ತು ಪನ್ನೀರ್ ಟಿಕ್ಕಾ ಕೂಡ ಇತ್ತು. ಗ್ರೀನ್ ಚಟ್ನಿ ಇತ್ತು ಅದ್ರ ಜೊತೆಗೆ. ಹಾಗೆ ನೆಕ್ಸ್ಟ್ ನೋಡಿ 3 ಟೈಪ್ಸ್ ಗ್ರೇವೀಸ್ ಇತ್ತು. ಪನ್ನೀರ್ ಬಟರ್ ಮಸಾಲ, ಆಲೂ ಮಟರ್ ಮತ್ತು ಗೋಬಿ ಕರಿ ಇತ್ತು. ಸೊ ನಾವು ಬಫೆನೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬೇರೆ ಬೇರೆ ರೀತಿ ಚೈನೀಸ್ ಫುಡ್ಗಳಿತ್ತು, 3 ಟೈಪ್ಸು. ಮತ್ತು ನೋಡಿ, ಈ ಸೈಡ್ನಲ್ಲಿ ಎಲ್ಲ ರೈಸ್ ಐಟಮ್ ಇತ್ತು. ಅನ್ನ, ಸಾಂಬಾರು ಮತ್ತು ಚಿತ್ರಾನ್ನ ಥರ ಏನೋ ಪುಲಾವ್ ಆ ರೀತಿ ಮಾಡಿದರು. ಹಾಗೆ ಕರ್ಡ್ ರೈಸು ಮತ್ತು ಸಲಾಡ್ಸು, ಕರ್ಡ್ ಎಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ, ಜಾಮೂನ್ ಮತ್ತು ಶಾವಿಗೆ ಪಾಯಸ ಕೂಡ ಇತ್ತು. ಜಾಮೂನ್ ಅಂತೂ ಎಷ್ಟು ಸಖತ್ತಾಗಿತ್ತು ಗೊತ್ತಾ, ತುಂಬ ಇಷ್ಟ ಆಯಿತು ನಮಗೆ. ತುಂಬ ಸಾಫ್ಟಾಗಿ ಸಖತ್ತಾಗಿತ್ತು. ಮತ್ತು ನೋಡಿ, ಈ ಸೈಡ್ನಲ್ಲಿ ಎಲ್ಲ ಸೃಜನ್ ಸೆಕ್ಷನ್ ಇದು. ಯಾಕೆಂದರೆ ಎಲ್ಲ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಟಿದ್ರು. ಬೇರೆ ಬೇರೆ ಟೈಪ್ ಫ್ರೂಟ್ಸು, ಗಾವಾ, ಪಪಾಯ ಮತ್ತು ವಾಟರ್ ಮೆಲನ್ನು, ಪೈನಾಪಲ್ ಎಲ್ಲ ಇಟ್ಟಿದ್ರು. ಸೊ ಸೃಜನಿಗೆ ಇವೆಲ್ಲ ಫುಲ್ ಫೇವ್ರೆಟ್ಟು. ಹಾಗೆ 3 ಟೈಪ್ಸ್ ಕಿವಿ ಜ್ಯೂಸ್ ಮತ್ತು ಜಲ್ಜೀರಾ ಮತ್ತು ಬಟರ್ ಮಿಲ್ಕ್, ಮಸಾಲ ಬಟರ್ ಮಿಲ್ಕ್ ಎಲ್ಲ ಇಟ್ಟಿದ್ರು. ಹಾಗೆ ಈ ಸೈಡ್ನಲ್ಲಿ ಫುಲ್ಲು ಚಾಟ್ಸ್ಗಳಿದ್ವು. ಮಸಾಲ ಪುರಿ, ಪಾನಿಪುರಿ, ಈ ರೀತಿ ಬೇರೆ ಬೇರೆ ರೀತಿ ಚಾಟ್ಸನ್ನು ನಾವು ಯಾವ್ದು ಹೇಳಿದ್ರು ಅದನ್ನು ಇಮ್ಮಿಡಿಯೇಟಾಗಿ ಅವರು ರೆಡಿ ಮಾಡಿ ತಂದು ಕೊಡ್ತಾಯಿದ್ರು. ಸೊ ಲೈವ್ ಕೌಂಟರ್ ಥರನೇ ಇದು. ಈ ರೀತಿ ಇತ್ತು. ಪಾನಿಪುರಿ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗೆ ನೋಡಿ, ಈ ಸೈಡ್ನಲ್ಲಿ ಫುಲ್ಲೆಲ್ಲ ಸಲಾಡ್ಸ್ಗಳಿತ್ತು. ನೋಡಿ, ಈ ಸಲಾಡ್ಸ್ ತುಂಬ ಚೆನ್ನಾಗಿತ್ತು. ಕುಕುಂಬರ್ದು ಮಯೋನೀಸ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ರು, ತುಂಬ ಟೇಸ್ಟಿಯಾಗಿತ್ತು. ಈ ಕಾರ್ನ್ ಸಲಾಡ್ ಕೂಡ ಚೆನ್ನಾಗಿತ್ತು. ಇದು ಪೊಟ್ಯಾಟೋನ ಹಾಫ್ ಬಾಯ್ಲ್ ಮಾಡಿ ಅದಕ್ಕೆ ಓನಿಯನ್ನು ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆ ರೀತಿ ಇಟ್ಟಿದ್ರು. ಇದು ನೋಡಿ, ಮಯೋನೈಸ್ ಹಾಕಿ ಮಾಡಿದರು. ಆ್ಯಕ್ಚುಲಿ ಇದು ಐಡಿಯಾ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಮತ್ತು ಪಾಪಡ್ ಇತ್ತು ಸಾಂಬಾರನ್ನ ಜೊತೆಗೆ ಅಂತ. ಇದಿಷ್ಟು ಬಫೆನಲ್ಲಿರೋದು. ಸೊ ನಾವು ಯಾವಾಗಲೂ ಅಲಾಕಾಟೆ ಆ ರೀತಿ ತೊಗೊಳ್ತಾ ಇದ್ವಿ. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ನಾವು ಅಲಾಕಾಟೆ ತೊಗೊಂಡಿದ್ವಿ. ಸೊ ಈ ಸಾರಿ ಬಫೆ ನೋಡೋಣ, ಟ್ರೈ ಮಾಡೋಣ ಅಂದ್ಕೊಂಡು ತೊಗೊಂಡಿದ್ದೀವಿ. ಹಾಗೆ ನಾವು ಎಲ್ಲ ಐಟಮನ್ನು ಒಂದೊಂದೇ ತೊಗೊಂಡು ಬಂದು, ಫುಲ್ ಹಸಿವೆ ಬೇರೆ ಆಗಿತ್ತಲ್ವ, ನಾವು ಝೂ ಎಲ್ಲ ಓಡಾಡ್ಕೊಂಡು ಬಂದಿದ್ವಿ. ಸೊ ಎಲ್ಲನೂ ಟೇಸ್ಟ್ ಮಾಡ್ತಾ ಕೂತಿದ್ವಿ.
ಫ್ರೆಂಡ್ಸ್, ನಾವು ಲಂಚನ್ನೆಲ್ಲ ಮುಗಿಸಿ ಹೊರಟಿದ್ದೀವಿ. ಆ್ಯಕ್ಚುಲಿ 4 o'clockಗೆ ಅಲ್ಲಿ ಶುಭಮಂಗಳ ಸಮುದಾಯ ಭವನ ಅಂತ ಏನು ಅವರಿಗೆ ಎಕ್ಸಾಮ್ ನಡೆದಿತ್ತಲ್ವ, ಅದೇ ಪ್ಲೇಸ್ನಲ್ಲಿ ಮಧ್ಯಾಹ್ನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಮತ್ತು ಅವರದ್ದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಮೊದಲನೇ ಕಾರ್ಯಕ್ರಮ ಸ್ವಾಗತ ಭಾಷಣವನ್ನು ನಮ್ಮ ಹಾಸನದ ಫ್ರಾಂಚೈಸಿಯಾದಂತಹ ಜಯಂತಿ ಮೋಹನ್ ಮೇಡಮ್ ರವರು ಈಗ ನೆರವೇರಿಸಿಕೊಡಬೇಕಾಗಿ ನಮ್ಮಲ್ಲಿ ವಿನಂತಿಗಳನ್ನು ದಯವಿಟ್ಟು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ಬಂದಿದ್ರು ಗೊತ್ತಾ. ಹಾಗೆ ಮಕ್ಕಳೇ 400 ಮಕ್ಕಳು ಎಕ್ಸಾಮನ್ನು ಬರೆದಿದ್ರು. ಅದರಲ್ಲಿ ಸೃಜನ್ನಿಗೆ ಯಾವ ಪ್ರೈಸ್ ಬಂತು ಅಂತ ಕೂಡ ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳು ಕಲಿಯೋದಕ್ಕೆ ಪೋಷಕರು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧರಿದ್ದಾರೆ. ಅಂಥ ಪೋಷಕರು ಜಾಸ್ತಿ. ಈಗ ಎಂಥ ಕಡು ಬಡವ ಏನೂ ನಮಗೆ ಆಗೋದಿಲ್ಲ ಅಂತ ಅಂದ್ಕೊಳ್ತಕ್ಕಂಥವ್ರು ಕೂಡ ಅರೆ ನಮ್ಮ ಮಗು ಅಬಾಕಸ್ ಕಲಿಬೇಕು, ಪ್ರೈವೇಟ್ ಶಾಲೆಯಲ್ಲಿ ಹೋಗಬೇಕು, ಎಲ್ಲರ ಥರ ಇರಬೇಕು ಅಂತ ಯೋಚನೆ ಮಾಡುವಂಥ ಕಾಲ ಇದು. ಅಂಥ ಪೋಷಕರು ಈಗಿದ್ದಾರೆ. ಆ ಥರ ಎಲ್ಲ ಅಬಾಕಸ್ ಕ್ಲಾಸ್ಗೆ ಕಳಿಸಿ ಟೂಲ್ ಇಲ್ಲದೇ ಮಕ್ಕಳು ಯಾವ ಥರ ಸಂಸ್ಥೆ ಮಾಡ್ತಾರೆ, ಪ್ರಾಬ್ಲಮ್ಸ್ನ ಮಾಡ್ತಾರೆ ಅನ್ನೋದನ್ನ 5 ನಿಮಿಷಗಳ ಕಾಲ ಲೈವ್ ಡೆಮೋ ಮುಖಾಂತರ ನಿಮ್ಮೆಲ್ಲರಿಗೂ ತಿಳಿಸಿಕೊಂಡು ಬರ್ತಿದ್ದಾರೆ. ಶೈಲಜಾ ರಾಜೇಶ್ ಮೇಡಮ್ ರವರು ಅವರನ್ನು ಹೃತ್ಪೂರ್ವಕ ಸ್ವಾಗತದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ನೋಡಿ ಅಬ್ಯಾಕಸ್ನಲ್ಲಿ ಎಲ್ಲ ಲೆವೆಲನ್ನು ಕಂಪ್ಲೀಟ್ ಮಾಡಿ ಗ್ರ್ಯಾಜುಯೇಷನ್ ಆದವ್ರಿಗೆ ಗ್ರ್ಯಾಜುಯೇಷನ್ ಅವಾರ್ಡ್ ಕೂಡ ಇತ್ತು. ಅದನ್ನು ಕೂಡ ಎಲ್ಲ ಯಾರ್ಯಾರು ಮುಗಿಸಿದ್ದಾರೆ ಅವ್ರಿಗೆಲ್ಲ ಈ ಅವಾರ್ಡ್ ಕೂಡ ಕೊಡ್ತಾಯಿದ್ರು. ಮತ್ತು ನೋಡಿ ಸೃಜನ್ಗೆ ಕಲಿಸ್ತಾ ಇರುವಂಥ ಶಿಲ್ಪಾ ಮ್ಯಾಮ್ ಕೂಡ ಅವಾರ್ಡ್ ಬಂತು. ಚೆನ್ನಾಗಾಗಬೇಕು ಅಂದರೆ ಅಬಾಕಸ್ಸಿಗೆ ಕಳಿಸ್ಬೇಕು ಅಥವಾ
ವೇದಿಕ್ ಮ್ಯಾಥ್ಸಿಗೆ ಕಳಿಸ್ಬೇಕು ಅನ್ನುವಂಥದ್ದು ಅಪ್ಪಟ ಸತ್ಯ. ಹಾಗೆ ಅದಾದ ನಂತರ ಗ್ರೂಪ್ ಡ್ಯಾನ್ಸ್ ಶಿವಮೊಗ್ಗ ಮಕ್ಕಳು ರೆಡಿ ಇರಬೇಕು. ಈ ಒಂದು ಚಾಂಪಿಯನ್ ಆಫ್ ಚಾಂಪಿಯನ್ ಅಂತಂದ್ರೆ ಎಷ್ಟು ಪ್ರಾಬ್ಲಮ್ಸ್ ಅವ್ರು ಮಾಡಿರ್ತಾರೋ 5 ಮಿನಿಟ್ಸ್ಗೆ ಅಷ್ಟು ಕೂಡ ಕರೆಕ್ಟ್ ಆಗಿದ್ರೆ ಅದು ಚಾಂಪಿಯನ್ ಆಫ್ ಚಾಂಪಿಯನ್. ಆ ಥರ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಳೋದಕ್ಕೆ ಮಕ್ಕಳು ವೇದಿಕೆಗೆ ಬರ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಅಭಿನಂದಿಸಿ. ರೆಡಿ ಸ್ಟೂಡೆಂಟ್? ಒಂದಿಂದ ಯಾರು ಹಾರ್ಡ್ ವರ್ಕ್ ಮಾಡಿದಿಲ್ಲ ಅವ್ರಿಗೆ ಬಂದಿದೆ, ಆಯ್ತಾ? ಓಕೆ, ಈಗ ಸ್ಟೂಡೆಂಟ್ ಲಿಸ್ಟನ್ನು ಓದ್ತಾ ಹೋಗ್ತೀನಿ. ಅದೇ ರೀತಿ ಒಬ್ಬೊಬ್ಬರು ಬಂದು ಪ್ರಯತ್ನ ತಗೋಬೇಕಂತ ಕೇಳ್ಕೊತೀನಿ. ಈಗ ನೋಡಿ ಫ್ರೆಂಡ್ಸ್, 4th ಲೆವೆಲ್ ಸ್ಟೇಟ್ ಲೆವೆಲ್ದು ಅಬ್ಯಾಕಸ್ ಕಾಂಪಿಟೇಷನ್ನಲ್ಲಿ ಸೃಜನ್ನಿಗೆ ಚಾಂಪಿಯನ್ ಆಫ್ ಚಾಂಪಿಯನ್ ಸಿಕ್ತು. ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ಎಫರ್ಟ್ ಹಾಕಿದ್ದಾನೆ ಅವನು, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಇದ್ರ ಜೊತೆಗೇ ಅವನಿಗೆ ಎಕ್ಸಾಮ್ ಅಂದರೆ FA4 ಎಕ್ಸಾಮ್ ಕೂಡ ನಡೀತಾ ಇತ್ತು. ಸೊ ಎರಡನ್ನೂ ಅವನು ಮೇಂಟೈನ್ ಮಾಡಿಕೊಂಡು ಇವತ್ತು ಈ ಅವಾರ್ಡನ್ನು ತಗೊಂಡಿರೋದು ನಿಜಕ್ಕೂ ಹೆಮ್ಮೆ ಅಂದರೆ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ನಮಗೆಲ್ರಿಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೃಜನ್ ಇದೇ ರೀತಿ ಸತತವಾಗಿ ಅವನು 3ನೇ ವರ್ಷ ಪ್ರೈಸನ್ನು ತಗೊಳ್ತಾ ಇದ್ದಾನೆ. ಇದೇ ರೀತಿ ಅವನಿಗೆ ಮುಂದೂ ಕೂಡ ಎಲ್ಲ ಒಳ್ಳೊಳ್ಳೆ ಪ್ರೈಸ್ ಬರಲಿ ಅಂತ ನಾವೆಲ್ಲರೂ ಅವನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನೀವು ಎಲ್ಲರೂ ಅವನಿಗೆ ಬೆಸ್ಟ್ ಆಫ್ ಲಕ್ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಇನ್ನು ಮುಂದೆ ಕೂಡ ಅವನು ಎಲ್ಲ ಪ್ರೈಸನ್ನು ವಿನ್ ಆಗಿ ಬರಲಿ, ತೊಗೊಂಡು ಬರಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಬಹಳ ಜೋರಾಗಿ ಕ್ಲಾಪ್ಸ್ ಹಾಕೋಣ. ಈಗ ನೋಡಿ ಸೃಜನ್ ಪ್ರೈಸ್ ತೊಗೊಂಡು ಬಂದಿದ್ದಾನೆ. ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ 3ನೇ ಕ್ಲಾಸ್ ಹುಡುಗ ಚಾಂಪಿಯನ್ಸ್ ಆಫ್ ಚಾಂಪಿಯನ್ ತೊಗೊಂಡಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ ಅಂತಲೇ ಸೊ ನಿಮಗೂ ಎಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಆಮೇಲೆ ನಾವು ಎಲ್ಲಿ ಹೋದ್ವಿ ಅಂತ ಕೂಡ ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೂ ಪ್ರೋಗ್ರಾಮ್ಗಳು ನಡೀತಾನೆ ಇದ್ವು, ಬಟ್ ನಮಗೆ ಇನ್ನು ಮುಂದೆ ಕೂಡ ಹೋಗಬೇಕಿತ್ತಲ್ವ, ಜರ್ನಿ ಕಂಟಿನ್ಯೂ ಮಾಡಬೇಕಿತ್ತು. ಸೊ ನಾವೀಗ ಇಲ್ಲಿಂದ ಹೊರಟಿದ್ದೀವಿ. ಈಗ ನೋಡಿ ಫ್ರೆಂಡ್ಸ್, ಸಾಯಂಕಾಲ 6:30 ಬೇರೆ ಆಗಿಬಿಟ್ಟಿತ್ತು. ಹಾಗೆ ನಾವು ಇಲ್ಲಿ ಡಾಮಿನೋಸ್ಗೆ ಬಂದ್ವಿ. ಎಲ್ಲರೂ ಒಂದೊಂದು ಪಿಜ್ಜಾ ಕೂಡ ತೊಗೊಂಡ್ವಿ. ಆ್ಯಕ್ಚುಲಿ ನಮಗೆ ಸಿರ್ಸಿಗೆ ಹೋಗಬೇಕಿತ್ತಲ್ವ, ಆಲ್ರೆಡಿ 6:30 ಆಗಿತ್ತು. ಮತ್ತು ಹೋಗೋದಕ್ಕೆ 3 ಅವರ್ಸ್ ಅಂತೂ ಬೇಕಿತ್ತು. ಸೊ ನಾವು ಬೇಗ ಪಿಜ್ಜಾನೆಲ್ಲ ತಿಂದ್ಕೊಂಡು ಇಲ್ಲಿಂದ ಪುನಃ ನಾವು ಹೊರಡ್ತಾ ಇದ್ದೀವಿ ಈಗ. ಹಾಗೆ ನೋಡಿ ನಾವು ಮನೆಗೆ ಬಂದು ತಲುಪಷ್ಟರಲ್ಲಿ 11 ಗಂಟೆ ಆಗಿತ್ತು. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.